ಇವತ್ತು ನಾನು ಟ್ರೇಡ್ ಮಾರ್ಕ್ ಬಗ್ಗೆ ಸ್ವಲ್ಪ ನಿಮಗೆ ಹೇಳ್ತೀನಿ. ಭಾಳಷ್ಟು ಜನ ನಮಗೆ ಕೇಳ್ತಾರೆ ಟ್ರೇಡ್ ಮಾರ್ಕ್ ಅಂದರೆ ಏನು, ಎಷ್ಟು ವರ್ಷ ತನಕ ಬರುತ್ತೆ, ಚಾರ್ಜಸ್ ಎಷ್ಟಾಗ್ತವೆ, ಅದ್ರದ್ದೇನು ಅಂತಂದೆಲ್ಲ ಕೇಳ್ತಾ ಇರ್ತಾರೆ. ಅದ್ರ ಬಗ್ಗೆ ನಾನು ನಿಮಗೆ ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ. ಟ್ರೇಡ್ ಮಾರ್ಕ್ ಏನಪ್ಪ ಅಂತಂದರೆ ಪ್ರತಿಯೊಂದು ಬಿಸ್ನೆಸ್ಸಿಗೂ ಟ್ರೇಡ್ ಮಾರ್ಕು ಮಾಡಿಸ್ಲೇಬೇಕು. ಇವಾಗೇನು ಮುಂಚೆ ಏನಿತ್ತಪ್ಪ ಅಂತಂದರೆ ನಮ್ಮ ಹೆಸರು ನಾಮಬಲ ಇದ್ರ ಮೇಲೆ ಮಾತ್ರ ಹೆಸರನ್ನು ಇಡ್ತಾಯಿದ್ರು. ಇವಾಗೇನಾಗಿದೆಯಪ್ಪ ಅಂತಂದರೆ ಹೆಸರು ಇಡೋದಕ್ಕಿಂತ ಮುಂಚೆ ನಾವು ಗೌರ್ಮೆಂಟಿಂದು ಟ್ರೇಡ್ ಮಾರ್ಕಿಂದು ಒಂದು ವೆಬ್ಸೈಟ್ ಇದೆ. ಓಕೆ, ಆ ವೆಬ್ಸೈಟಲ್ಲಿ ನಾವು ಫಸ್ಟು ಹೆಸರು ಬರುತ್ತಾ, ಏನು ಯಾವ ಕ್ಲಾಸಲ್ಲಿ ಬರುತ್ತೆ, ಈ ಹೆಸರು ಇದೆಯಾ, ಅವೈಲಬಲ್ ಇದೆಯಾ ಅಂತಂದು ಚೆಕ್ ಮಾಡಬೇಕು. ಚೆಕ್ ಮಾಡಿದ್ರೆ ಏನಾಗುತ್ತಪ್ಪ ಅಂದರೆ ನಾವೊಂದು 70% ಇದು ಆಗುತ್ತೆ ಅಂತಂದು ಹೇಳ್ತೀವಿ. ಇನ್ನು 30% ಯಾವ ಕ್ಲಾಸಿಂದ ಬೇಕಾದ್ರೂ ಬಂದು ಯಾರು ಬೇಕಾದರೂ ಅಪೋಸ್ ಮಾಡ್ಬೋದು, ಗೌರ್ಮೆಂಟ್ ಅಪೋಸ್ ಮಾಡ್ಬೋದು, ಅದು ನಮಗೆ ಗೊತ್ತಾಗಲ್ಲ. ಹಾಗಾಗಿ 70% ಪಾಸ್ ಆಗುತ್ತೆ ಅಂತ ಹೇಳ್ತೀವಿ. 100% ಪಾಸ್ ಆಗುತ್ತೆ ಅಂತ ಯಾವ ಟ್ರೇಡ್ ಮಾರ್ಕಿಗೂ ನಾವು ಹೇಳಲ್ಲ, ಅದು ಹೇಳೋಕ್ಕೂ ಬರೋದಿಲ್ಲ. ಇನ್ನು ಕೆಲವೊಂದು ಟ್ರೇಡ್ ಮಾರ್ಕ್ ಏನಿರ್ತಪ್ಪ ಅಂದ್ರೆ ಹೆಸರು ಆಲ್ರೆಡಿ ಆಗಿಬಿಟ್ಟಿರುತ್ತೆ, ಇದು ಆಗೋದಿಲ್ಲ, ಅಪೋಸ್ ಬಂದೇ ಬರುತ್ತೆ ಅಂತಂದು ಹೇಳ್ತೀವಿ. ಅಪೋಸ್ ಅಂತಂದರೆ ಏನಪ್ಪ ಅಂತಂದರೆ ಗೌರ್ಮೆಂಟಿಂದನಾರು ಅಪೋಸ್ ಬರುತ್ತೆ, ಇಲ್ಲಪ್ಪ ಅಂದರೆ ಯಾರು ಅಪೋಸಿಟ್ ಕ್ಲೈಂಟ್ ಇರ್ತಾರಲ್ಲ ಅವರಿಂದ ಅಪೋಸ್ ಬರುತ್ತೆ. ಹಾಗಾಗಿ ಮುಂಚೆನೇ ಏನಾಗುತ್ತೆ, ಮುಂಚೆನೇ ನೀವು ಒಳ್ಳೆ ಹೆಸರು ಸ್ವಲ್ಪ ಕರೆಕ್ಟಾಗಿ ಹುಡುಕಿ ನೀವು ಟ್ರೇಡ್ ಮಾರ್ಕಿಗೆ ಹೋಗಬೇಕಾಗುತ್ತೆ. ಇವಾಗೆಲ್ಲ ಆರ್ಗ್ಯಾನಿಕ್ಕು ಅದರದ್ದೆಲ್ಲ ಸ್ವಲ್ಪ ಟ್ರೆಂಡಿಂಗ್ ಇದೆ, ಅವರೆಲ್ಲ ಟ್ರೇಡ್ ಮಾರ್ಕ್ ಬರ್ತಾರೆ. ಆದಷ್ಟು ಜನ ಏನು ಮಾಡ್ತಾರಪ್ಪ ಈಗ ಅಂದರೆ ಸಾಂಸ್ಕ್ರಿಟ್ ವರ್ಡನ್ನು ಹುಡುಕಿ, ಸಂಸ್ಕೃತದ ವರ್ಡನ್ನು ಹುಡುಕಿ ಅದ್ರ ಮೇಲೆ ಟ್ರೇಡ್ ಮಾರ್ಕಿಗೆ ಹೋಗ್ತಾ ಇದ್ದಾರೆ. ಯಾಕಂದರೆ ಅದು ಅವೈಲಬಿಲಿಟಿ ಈಸಿಯಾಗಿ ಸಿಕ್ಬಿಡುತ್ತೆ.